ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಕ್ಕಳಿರುವಾಗ ಪಾಪ ಪುಣ್ಯದ ಕಲ್ಪನೆ ಇರಲಿಲ್ಲ ಅಂತಂದ್ರೆ ಮುಂದೇನ ಮಾಡ್ತಾರೆ, ಪಾಪ ಹೊಡೆದ್ರೆ ಏನಾಕತಿ ಅನ್ನುವಂಥ ಮನೋಭಾವನೆ ಬಂತು ಅಂದರೆ ಅವ್ರು ಇತರಿಗೆ ಒಳ್ಳೆಯದನ್ನು ಮಾಡೋದು ಬಿಟ್ಟು ಬರೀ ಕೆಡಕನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಭಾಳ ಮಹತ್ವವಾಗಿರ್ತಕ್ಕಂಥ ಸಿದ್ಧಾಂತ. ಇದನ್ನು ನಾವು ತಿಳ್ಕೋಬೇಕು. ಪೈಥಾಗರಸ್, ಎಂಪಿಡೋಕ್ಲಿಸ್, ಪ್ಲೇಟೋ, ವರ್ಜಿಲ್, ನಿಯೋಪ್ಲೇಟೋನಿಸ್, ಪ್ರೋಟಿನಸ್, ಪ್ರೋಕ್ಲಸ್, ಅಲೆಕ್ಸಾಂಡರ್ ಇತ್ಯಾದಿ ಜನಗಳೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು. ಇವರು ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ಪ್ಲೇಟೋ ನಿಮಗೆ ಗೊತ್ತು, ಗ್ರೀಕ್ ಫಿಲಾಸಫರ್ ಪ್ಲೇಟೋ. ಜೀವ ದೇಹಕ್ಕಿಂತ ಪುರಾತನವಾದುದು, ಜೀವ ಹಲವು ವೇಳೆ ಈ ಪ್ರಪಂಚಕ್ಕೆ ಬರುತ್ತಿರುವುದು. ಭಗವದ್ಗೀತೆ ಈ ಮಾತು ಹೇಳ್ತದೆ, ಉಪನಿಷತ್ತು ಹೇಳ್ತದೆ. ಅದೇ ಪ್ರಕಾರ ಪ್ಲೇಟೋ ಹೇಳ್ತಾನೆ. ಕಾರಣ ಏನಂದರೆ ಗ್ರೀಕ್ ತತ್ವಜ್ಞಾನಕ್ಕೂ ನಮ್ಮ ಭಾರತೀಯ ತತ್ವಜ್ಞಾನಕ್ಕೂ ಭಾಳ ಸಾಮ್ಯ. ಪ್ರಾಯಶಃ ಗ್ರೀಕರು ಭಾರತಕ್ಕೆ ಬಂದು ಈ ತತ್ವಜ್ಞಾನವನ್ನು ಅಭ್ಯಾಸ ಮಾಡಿ ಹೋದಂತೆ ಕಾಣ್ತದೆ. ಪೈಥಾಗರಸ್ ಅಂತ ಬರ್ತಾನೆ, ನೀವು ಹೆಸರು ಕೇಳಿದಿರಿ. ಮಾನವನ ಜೀವ ಅವಿನಾಶಿ ಎಂದು ಈಜಿಪ್ತಿನವರು ಸಾರುತ್ತಾರೆ. ಪೈಥಾಗರಸ್ ಹೇಳ್ತಾನೆ, ಒಬ್ಬ ಸತ್ತರೆ ಅವನ ಜೀವ ಸ್ವೀಕರಿಸಲು ಅಣಿಯಾಗಿರುವ ಇತರನ್ನೂ ಸೇರುವುದು. ಎಲ್ಲರಿಗೂ ಜೀವವಿದೆ, ಎಲ್ಲವೂ ಜೀವಮಯವೇ. ಭೌತಿಕ ಪ್ರಪಂಚದಲ್ಲಿ ಕರ್ಮಾನುಸಾರ ಸಂಚರಿಸುತ್ತಿರುವುದು. ಇಲ್ಲಿ ಕರ್ಮ ಸಿದ್ಧಾಂತವನ್ನು ಒಪ್ತಾನೆ ಪೈಥಾಗರಸ್. ಈ ಜೀವ ಕರ್ಮಾನುಸಾರವಾಗಿ ಸಂಚರಿಸ್ತದಂತ ಮಾತನ್ನು ಹೇಳ್ತಾನೆ. ಡ್ರೈಡಿನಿನ ಓವಿಡಿನಲ್ಲಿ ಈ ಪ್ರಕಾರ ಹೇಳ್ತದೆ, ಅಮೃತವಾದ ಆತ್ಮನನ್ನು ನಾಶ ಮಾಡಲು ಮೃತ್ಯುವಿಗೆ ಆಗಲಾರದು. ಈಗಿನ ದೇಹ ಮಣ್ಣು ಪಾಲಾದ ಮೇಲೆ ಜೀವ ಹಿಂದಿನ ಶಕ್ತಿಯಿಂದಲೇ ಹೊಸದೊಂದು ಮನೆಯನ್ನು ಹುಡುಕುವುದು, ಇನ್ನೊಂದು ದೇಹದಲ್ಲಿ ತಂಗಿ ಅದನ್ನು ಜೀವ ಬುದ್ಧಿಯಿಂದ ತುಂಬುವುದು. ಇಲ್ಲಿ ಕರ್ಮ ಸಿದ್ಧಾಂತವನ್ನು ಅವ್ರು ಹೇಳ್ತಾರೆ. ಪಡುವಣದ ತತ್ವವೇತ್ತರು ಯಾವ ಪ್ರಕಾರವಾಗಿ ಹೇಳ್ತಾರೋ, ಭಾರತೀಯರಂತೂ ಸಾಮಾನ್ಯವಾಗಿ ಎಲ್ಲ ಧರ್ಮೀಯರು, ಎಲ್ಲ ತತ್ವವೇತ್ತರು ಈ ಮಾತನ್ನು ಒಪ್ಕೋತಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದ, ಬದುಕಿರುವಾಗ ಯಾವ ಯೋಚನೆ ಆಸೆ ಉತ್ಕಟವಾಗಿರುವುದೋ ಅದರಂತೆ ಸಾಯುವ ಕಾಲದಲ್ಲಿ ಇನ್ನೂ ಉತ್ಕಟವಾಗುವುದು, ಅದರಂತೆ ಸಾಯುವ ಮನುಷ್ಯನ ಸ್ವಭಾವ ಆಗುವುದು. ಇದಕ್ಕೆ ತಕ್ಕಂತೆ ಅವನ ಮುಂದಿನ ಜನ್ಮ ರೂಪಿಸಲ್ಪಡುವುದು ಅಂತ ಹೇಳ್ತಾರೆ. ಅದಕ್ಕೊಂದು ಉಪನಿಷತ್ತಿನ ಒಂದು ಕಥೆ ಬರ್ತದ, ಜಡಭರತನ ಕಥೆ ಬರ್ತದೆ. ಜಡಭರತ ಅಂತ ಒಬ್ಬ ದೊಡ್ಡ ಋಷಿ ಇದ್ದ, ಯೋಗಿ ಇದ್ದ. ಅವನು ಸ್ನಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅವಾಗೇನಾಯಿತು, ಒಂದು ಜಿಂಕೆ, ತುಂಬ ಗರ್ಭಿಣಿಯಾದ ಜಿಂಕೆ, ಅದು ನೀರು ಕುಡಿತಾ ಇತ್ತು. ನೀರು ಕುಡಿತಕ್ಕಂಥ ಸಂದರ್ಭದಲ್ಲಿ ಹುಲಿಯು ಗುಡು ಹೊಡಿತು. ಆ ಗುಡುಗನ್ನು ಕೇಳಿದ ತಕ್ಷಣವೇ ಪುಕ್ಕ ಪ್ರಾಣಿಯಾಗಿರ್ತಕ್ಕಂಥ ಈ ಜಿಂಕೆ ಠಣ್ಣನ ಹಾರಿಬಿಡ್ತು. ಆವಾಗ ಅದು ಪ್ರಸವ ಆಯಿತು, ಅದು ಸತ್ತೋಯ್ತು ತಾಯಿ. ಆ ಮುದ್ದಾದ ಮರಿ ಆ ನೀರಿನಲ್ಲಿ ಬಿದ್ದು ಅದು ಚಟಪಟ ಒದ್ದಾಡ್ತಿತ್ತು. ಅದನ್ನು ಎತ್ಕೊಂಡ, ಅನುಕಂಪೆಯಿಂದ ಎತ್ತುಕೊಂಡು ಆ ಜಿಂಕೆ ಮರಿಯನ್ನೇ ಮುದ್ದಾಗಿ ಜೋಪಾನ ಮಾಡಿದ, ಭಾಳ ಮುದ್ದಾಗಿ ಜೋಪಾನ ಮಾಡಿದ. ನಾವು ಹೆಂಗೆ ಅನಾಥ ಮಕ್ಕಳು ಜೋಪಾನ ಮಾಡ್ತೀವಲ್ಲ, ಪ್ರೀತಿಯಿಂದ ಜೋಪಾನ ಮಾಡಲ್ವಾ, ಹಾಗೆ ಆ ಪ್ರಾಣಿಯನ್ನು ಸಹಿತ ಭಾಳ ಮುದ್ದಾಗಿ ಉಣಿಸಿ ತಿನಿಸಿ ಜೋಪಾನ ಮಾಡಿದ. ಕೊನೆಗೆ ಸಾಯುವ ಕಾಲದಲ್ಲಿ ಅದರ ಮೇಲೆ ಎಷ್ಟೊಂದು ವ್ಯಾಮೋಹ ಇತ್ತು ಅಂದರೆ, ತನ್ನ ತೊಡೆಯ ಮೇಲೆ ಆ ಜಿಂಕೆಯನ್ನು ಹಾಕಿಕೊಂಡು ಅದನ್ನು ನೇವರಿಸ್ತಾ 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 ಪ್ರಾಣ ಬಿಟ್ಟಂತ. ಅವಾಗ ಮುಂದಿನ ಜನ್ಮದಲ್ಲಿ ಏನಾದವ, ಜಿಂಕೆಯಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಇದು ಒಂದು ಉಪನಿಷತ್ತಿನ ಕಥೆ ಅದು. ಆದ್ದರಿಂದ ಇನ್ನು ತಿಳ್ಕೋಬೇಕು, ನಾವು ಯಾವ ವಿಚಾರವನ್ನು ಮಾಡ್ತೀವಿ, ಸಾಯುವಾಗ ಎಂಥ ಮಾತುಗಳನ್ನು ಆಡ್ತೀವಿ, ಅಥವಾ ಯಾವುದು ಆಲೋಚನೆ ಮಾಡ್ತೀವಿ, ಮತ್ತು ನಮಗೇನಾದರೆ ಚಿಂತನೆ ಮಾಡ್ತೀವಿ, ಅದರಂತೆ ಮುಂದಿನ ಜೀವನ ರೂಪಿಸಲ್ಪಡ್ತವೆ. ಯಾವ ಕಾಲದಲ್ಲಿ ಕೆಲವರು, ಈಗ ಈ ದಾನವ ಸಾವುಕಾರನಂತ ಒಂದು ಕಥೆ ನಿಮಗೆ ಏನು ಹೇಳಿನಲ್ಲ, ಇನ್ನೊಂದು ಕಥೆ ಹೇಳ್ತೀನಿ. ದಾನವ ಸಾವುಕಾರದು, ಅವನ ಜನ್ಮದಲ್ಲಿ ಅವನು ಎಣ್ಣೆಣ್ಣೆಣ್ಣೆಣ್ಣೆಣ್ಣೆನ್ನು ದಾನ ಮಾಡಿರಲಿಲ್ಲಪ್ಪ. ಆದರೂ ಅವನು ದಾನವ ಶೆಟ್ಟಿ, ಹೆಸರು ದಾನವ ಶೆಟ್ಟಿ. ಆದರೆ ಯಾರಿಗೊಂದು ನಯಾ ಪೈಸೆ ಕೊಟ್ಟಪ್ಪಲ್ಲ ಅವನು. ಎಷ್ಟು ಕೃಪಣಿದ್ದ ಅಂತಂದ್ರೆ ಚೇ 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 ತುಪ್ಪದ ನೊಣ ಬಿದ್ದರೂ ಸಹಿತ ಅದನ್ನು ನಾವು ಬಿಸಾಕ್ತಿದ್ದಿಲ್ಲ. ಅಂಥ ಕೃಪಣ, ತಿಳಿತಾ? ಅರ್ಥ ಆಯ್ತಿಲ್ಲ? ಅಂಥ ಕೃಪಣ ನಂಬರ್ 1 ಅವನು ಸಾಯುವಂಥ ಒಂದು ಪ್ರಸಂಗ ಬಂತು. ಸಾಯುವಂಥ ಪ್ರಸಂಗ ಬಂದಾಗ ಏನಾದರೂ ಗುರುಗಳು ನಮ್ಮಲ್ಲಿ ಏನೈತೆ ಅಂದ್ರೆ, ಸಾಯುವ ಕಾಲದಲ್ಲಿ ಗುರುಗಳನ್ನು ಮನೆಗೆ ಕರೆಸಿ, ಜಂಗಮರಣ ಗುರುಗಳನ್ನ ಕರೆಸ್ತಾರೆ. ಕರೆಸಿ ಏನು ಮಾಡ್ತಾರೆ, ವಿಭೂತಿ ವೀಳ್ಯ ಅಂತ ಮಾಡಿಸ್ತಾರೆ. ಅಂದ್ರೆ ಸಾಯುವ ಕಾಲದಲ್ಲಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಲಿ, ಸಾಯು ಮುಂದಾದರೂ ಪ್ರಾಣ ಬಿಡುವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಮಂತ್ರ ಹೇಳ್ಕೊಟ್ಬಿಟ್ರೆ ಅದರ ಸಂಸ್ಕಾರದಿಂದ ಒಳ್ಳೆಯ ಜನ್ಮ ಬರಲಿ ಅಂತ ತಿಳ್ಕೊಂಡು ಇದನ್ನು ಮಾಡಿಸ್ತಕ್ಕಂಥದ್ದು ಒಂದು ಪದ್ಧತಿ. ಆ ಮಗ ಒಳ್ಳೆಯವನಿದ್ದ, ಅವನೇನು ಮಾಡಿದ, ನಮ್ಮಂಥ ಗುರುಗಳನ್ನ ಕರ್ಕೊಂಡು ಬಂದು ಅದಕ್ಕೆ ಮಂತ್ರ ಹೇಳ್ತಾ ಇದ್ದ. ಅವರು ಮಂತ್ರ ಹೇಳಲಿಕ್ಕೆ ಬಂದಿದ್ರು, ಮಂತ್ರವನ್ನು ಹೇಳಿದ್ರು, ಸುಮ್ಮನೆ ಕೂತಿದ್ರು ಯೋಗಕ್ಷೇಮ. ಆದರೆ ಅವನು ಅದ್ರ ಕಡೆ ಗಮನೇ ಇಲ್ಲ. ಅವನು ಹಿಂಗೆ ಮಾಡ್ತಾನೆ, ಬಾಯಿ ನಿಂತೋಗ್ಯದ. ಮತ್ತು ಪಾಪಿಗಳ ಜನ್ಮ ಭಾಳ ಕಷ್ಟಮಯ ಇರ್ತದೆ. ಬಾಯಿ ನಿಂತೋಗಿದ್ದ ಮಾತಾಡಕ್ಕೆ ಬರೋಲ್ದು, ಸನ್ನೆ ಮಾಡಕತ್ತಾನೆ.
ಆವಾಗ ಮಕ್ಕಳು ವಿಚಾರ ಮಾಡಿದರು, ನಮ್ಮಪ್ಪ ಭಾಳ ದುಡ್ಡು ಗಳಿಸ್ಯಾನಂತ ಎಲ್ಲರಿಗೂ ಗೊತ್ತದ, ಪ್ರಾಯಶಃ ನಮ್ಮಪ್ಪ ಅಲ್ಲಿ ಏನಾರೇ ದುಡ್ಡಿಟ್ಟಾನೋ, ಏನಾದರೂ ಹಣ ಆಯಿತೋ, ಏನಾದರೂ ಇದೇನೋ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡಿ, ಗುರುಗಳೇ ಅದರ ಸಂಕೇತ ಏನು, ಏನೋ ಸನ್ನೆ ಮಾಡ್ತಾನೆ ನಮ್ಮಪ್ಪ, ಅದಕ್ಕೆ ಏನಿರ್ಬೋದು ಅಂತ ಮಕ್ಕಳು ಕೇಳಿದರು. ಅಯ್ಯೋ ಏನೂ ಇಲ್ಲ, ಅಲ್ಲಿ ಒಂದು ಕರು ಅದಲ್ಲ, ಎಮ್ಮಿ ಕರು, ಅದು ಕಸಬರಿಗೆ ತಿನ್ನಾಕೈತದ, ಅದು ಹಾಳಾಕೈತೆ ಅಂತ ಹೇಳಕತ್ತಾನ. ನೋಡ್ರಿ, ಸಾಯು ಮುಂದೆ ₹1 ಎಂಟಾಣೆ ಬೆಲೆ ಬಾಳತಕ್ಕಂಥ ಹುರುಕು ಕಸಬರಿಗೆ ಅದ್ರ ಕಡೆ ಗಮನದ ವಿನಃ ಮಂತ್ರ ಹೇಳಿ ನನ್ನ ಜೀವನ ಸಾರ್ಥಕ ಮಾಡಕ್ಕೆ ಹೋಗ್ಬೇಕು ಅನ್ನುವಂಥ ಬುದ್ಧಿ ಇಲ್ಲ. ಇಂಥ ಕೆಲವು ಜನ ಇರ್ತಾರೆ, ಯಾರು ಬರೀ ಮಾನೆ ಮನೆ 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 ಅಂತಿರ್ತಾರೆ ನೋಡು, ಅವ್ರು ಮುಂದಿನ ಜನ್ಮದಾಗ ಏನಾಗ್ತಾರೆ, ಹಲ್ಲೆಯಾಗಿ ಹುಡ್ತಾರೆ. ಹಲ್ಲಿ ಅಲ್ಲೇ ಹುಡ್ತದೆ, ಅಲ್ಲೇ ನಾಮಕರಣ ಸಮಾರಂಭ ಆಗ್ತದೆ, ಅಲ್ಲೇ ಲಗ್ನನೂ ಆಗ್ತದೆ, ತೊಟ್ಲಾನು ಕಟ್ತದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂಸಾರ ಮಾಡ್ತದೆ. ಒಂದಿನೂ ನಿಮ್ಗೆ ಬಾಡಿಗೆ ಕೊಡಲ್ಲ. ಕೊಡ್ತದೇನೆ? ಕೊಡೋದಿಲ್ಲ. ಅದ್ಯಾಕೆ ಕೊಡ್ತದೆ? ಅದು ನನ್ನ ಮನೆ ಅಂತ ಗೊತ್ತೈತಿ, ಅದಕ್ಕಾಗಿ ಅದು ತಾನು ಸುಖವಾಗಿ ನನ್ನ ಮನೆ ಅಂತ ವಾಸ ಮಾಡ್ತಾರೆ. ಯಾರು ನನ್ನ ಹೊಲ ನನ್ನ ಹೊಲ ನನ್ನ ಹೊಲ ಅಂತ ಬಿಡ್ಕೋತಾರಲ್ಲ, ಅವ್ರು ಮುಂದಿನ ಜನದ ತೋಳಾಗಿ ಹುಡ್ತಾರೆ. ಯಾಕೆ ತೋಳಾಗಿ ಹುಡ್ತಾರೆ? ಈಗ ನಮ್ಮ ಹೊಲ ಇಟ್ಟೈತಿ ಅಂತ ಹೇಳ್ತಾರೆ. ಈಗ ತೋಳೆಲ್ಲ ಅಡ್ಡಾಡ್ತಾರೆ, ರಾತ್ರಿ ಎಲ್ಲ ಇದೆಲ್ಲ ಹೊಲ ನಂದೇ ಅಂತ ಹೇಳ್ತಾರೆ. ಹೌದಾ? ಯಾರು ರೊಕ್ಕ 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 ಅಂತಿರ್ತಾರೆ ನೋಡು, ಪ್ರವಚನ ಕೇಳಕ್ಕೂ ಬರಂಗಿಲ್ಲ, ದಾನ ಧರ್ಮ ಅಂತೂ ಮೊದಲೇ ಇಲ್ಲ ಅವ್ರಿಗೆ. ಧರ್ಮ ದೇವ್ರದ್ದು ವಿಷಯ ಕಡೆ ಗಮನೇ ಇಲ್ಲ. ಅವ್ರು ಏನು ತಿಳ್ಕೊಂಡಾರ ಅಂದ್ರೆ, ಸಂಜೀವಿನಿ ಕುಡ್ದಿದ್ದೀವಿ ನಾವು ಎಂದೂ ಹೋಗೋದೇ ಇಲ್ಲ ಅಂತ ತಿಳ್ಕೊಂಡು ಪ್ರವಚನ ಕೇಳೋಕ್ಕೆ ಟೈಮ್ ಇಲ್ಲ, ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಎಲ್ಲದಕ್ಕೂ ಟೈಮ್ ಅದು. ಕಾಂಚನಕ್ಕೆ ವೇಳೆ ಉಂಟು, ಲಿಂಗಕ್ಕೆ ವೇಳೆ ಇಲ್ಲ. ಇಂಥ ಜನ ಇರ್ತಾರಲ್ಲ, ಯಾರಿಗೆ ಭವಾಂಧರು ಅನ್ಬೇಕು ಅವ್ರಿಗೆ, ಅಂಥವ್ರಿಗೆ ಏನು ಅನ್ಬೇಕು? ಭವಾಂಧರು. ಅಂಥ ಜನ ಬರೀ ರೊಕ್ಕ 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 ಅಂತಿರ್ತಾರಲ್ಲ, ಅವ್ರು ಏನಾಗ್ತಾರ್ರಿ ಅಂತಂದ್ರೆ, ಇವತ್ತು ನನಗೆ ಹೊಳಿತದು. ನಾನು ವಾಕ್ ಹೋಗಿದ್ದೆ, ಅಲ್ಲಿ ಒಳಕ್ಕೆ ಹೋದಾಗ ಅಲ್ಲಿ ಕೆರೆ ದಂಡಿ ಮೇಲೆ ಅಡ್ಡಾಡ್ತಾ ಇದ್ದೆ. ಒಂದು ಕಪ್ ರೊಕ್ಕ 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 ಅನ್ಕೋತ ಬಂದು ನನಗೆ ನಮಸ್ಕಾರ ಮಾಡ್ತೀವಿ. ಕಾಪಿಗಳು ಕೋತಿಗಳು ನಮಗೆಲ್ಲ ನಮಸ್ಕಾರ ಮಾಡ್ತಾವೆ. ಮಾಡ್ತಾವೆ. ಕತ್ತೆಯಾಗಿ ಮಾಡಿದ್ರೆ ಏನು ಗಂಟು ಹೋಗ್ತೈತಿ. ಆಮೇಲೆ ನೀ ಯಾಕೆ ರೊಕ್ಕ ರೊಕ್ಕ ರೊಕ್ಕತಿ ಅಂತ ಕೇಳಿದೆ ನಾನು. ಅದು ಹೇಳ್ತು, ನಾ ಹಿಂದಿನ ಜನ್ಮದಾಗ ದೊಡ್ಡ ಸಾವುಕಾರ, ದಾನ ಸಾವುಕಾರ ನಂಬರ್ 1 ಆಗಿದ್ದೆ. ಅದಕ್ಕೆ ಯಾರಿಗೆ ದಾನ ಧರ್ಮ ಮಾಡಲಿಲ್ಲ, ಯಾರು ಗುರುಗಳು ಬಂದರು, ಸ್ವಾಮಿಗಳು ಬಂದರು, ಪ್ರವಚನ ಹೇಳಕ್ಕೆ ಬಂದರು ಸಹಿತ ನಾವು ಯಾವುದನ್ನು ಗಮನ ಹಿಡಿದು ಬರೀ ರೊಕ್ಕ 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 ಅಂತಂದದ್ದು ಆ ಸಂಸ್ಕಾರ ವಿಶೇಷದಿಂದ ನಾ ಕಪ್ಪಿಯಾಗಿ ರೊಕ್ಕ 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 ಅಂತೀನಿ ಅಂತ ಹೇಳ್ತೀನಿ. ಇಂಥ ದಾನ ಸಾವುಕಾರ ನಂಬರ್ 2, 3 ಇಂಥ ಭಾಳದ ನನ್ನ ಹತ್ರ. ಇನ್ನೊಂದು ಹೇಳ್ಬಿಡ್ತೀನಿ ತಗೊಳ್ಳಿ, ಹೇಳುವಾಗೆಲ್ಲ ಹೇಳ್ಬಿಡ್ತೀನಿ. ಒಬ್ಬ ಇನ್ನೊಬ್ಬ ಇಂಥವನೇ ದಾನ ಸಾವುಕಾರ ಇದ್ದ, ಅವನು ಸಹಿತ ಇನ್ನೇನು ದಾನ ಧರ್ಮ ಪರೋಪಕಾರ ಮಾಡಿರಲಿಲ್ಲ. ಒಂದು ದಿನ ಅವನ ಗುರುಗಳನ್ನ ಜಂಗಮನ ಮನೆಗೆ ಕರ್ಕೊಂಡಿರಲ್ಲ. ಕೆಲವ್ರು ಅದಾರ ಈ ಬೆಂಗಳೂರಾಗ ಇಡೀ ಆಯುಷ್ಯದೊಳಗೆ ಕೋಟಿಗಟ್ಟಲೆ ದುಡ್ಡು ಗಳಿಸ್ತವ್ರು ಅದಾರ. ಒಂದು ದಿನ ಆದರೂ ಸ್ವಾಮಿಗಳನ್ನ ಗುರುಗಳನ್ನ ಜಂಗಮರನ್ನ ಅವ್ರ ಮನೆಗೆ ಕರ್ಸಿರ ತಿಳ್ಕೊಂಡ್ರೆ ಎಂದೆಂದು ಕರ್ಸಿರೋದಿಲ್ಲ. ಅವ್ರ ಮನೆ ಮುಂದೆ ಒಂದು ದೊಡ್ಡ ನಾಯಿ ಕಟ್ಟಿರ್ತಾರೆ, ಗೊತ್ತಾನ? ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡಿರ್ತಾವೆ. ಅಂತ ದೊಡ್ಡ 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 ನಾಯಿ ಕಟ್ಟಿದ್ರೆ ಯಾರು ಬಡವ್ರು ಬರೋದಿಲ್ಲ, ಭಿಕ್ಷುಕರು ಬರೋದಿಲ್ಲ. ನಮ್ಮಂಥ ಸ್ವಾಮಿಗಳಂತೂ ಕಣ್ಣೆತ್ತಿ ನೋಡಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಅವ್ರ ಮನೆ ಬಾಗಿಲೇನಿರ್ತತಿ ಬಂದಿರ್ತದೆ. ಅವ್ರ ಮನೆ ಬಾಗಿಲ ಬಂದಿರ್ತದೆ. ಎದಕ್ಕೆ ಬಂದಿರ್ತದ? ಬಡವರಿಗೆ, ಭಿಕ್ಷುಕರಿಗೆ, ಕುರುಡರಿಗೆ, ಕುಂಟ್ರಿಗೆ, ಜಂಗಮರಿಗೆ, ಸ್ವಾಮಿಗಳಿಗೆ, ಮಹಾತ್ಮರಿಗೆ ಅವ್ರ ಮನೆ ಬಾಗಿಲ ಬಂದಿರ್ತದೆ. ಅವ್ರ ಹಿತ್ತಲ ಮನೆ ಬಾಗಿಲ ತೆರೆದಿರ್ತತಮ್ಮ. ಹೆಂಗ? ಡಾಕ್ಟರ್ಗೆ, ವಕೀಲರಿಗೆ, ಪೊಲೀಸರಿಗೆ, ರಾಜಕಾರಣಿಗಳಿಗೆ, ಇನ್ಕಮ್ ಟ್ಯಾಕ್ಸ್ದಾಗ ಹರಿದು ಹೋಗ್ತಿರ್ತದೆ. ಈ ಕಡೆ ಬಂದಾಗಿರ್ತದೆ, ಈ ಕಡೆ ಹರಿದು ಹೋಗ್ತಿರ್ತದೆ. ಆದರೂ ಸಹಿತ ಅವ್ರಿಗೆ ಬುದ್ಧಿ ಇರೋದಿಲ್ಲ. ಇಂಥ ಸಾವುಕಾರ ಗೊತ್ತಾ? ಆಮೇಲೆ ಏನು ಮಾಡಿದ ಅವನು, ಏನೋ ಮಾತಾಜಿಯವ್ರು ಶರಣ ಮೇಳ ಮಾಡ್ತಾರಂತ. ನಮ್ಮಪ್ಪ ಅಂತೂ ಒಂದು ದಿನ ದಾನ ಧರ್ಮ ಮಾಡಲಿಲ್ಲ, ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ, ಎಲ್ಲಿ ದರ್ಶನವೂ ಮಾಡ್ಕೊಳ್ಳಿಲ್ಲ, ಬರೀ ದುಡ್ಡು ಕಳೆದ ತನ್ನ ಜೀವನ ಹಾಳು ಮಾಡ್ಕೊಂಡ. ಈಗಂತೂ ಅಪರ ವಯಸ್ಸದ. ಇನ್ನು ಸ್ವಲ್ಪ ದಿನಕ್ಕೆ ಈಗಾಗಲೇ ಟಿಕೆಟ್ ರಿಸರ್ವ್ ಆಗಿರ್ತದಂತ ಅವ್ರದ್ದು, ಮೇಲೋ ಕೆಳಗೋ ಎಲ್ಲೋ ಒಟ್ಟು ರಿಸರ್ವ್ ಆಗಿರ್ತದೆ. ಅದಕ್ಕಾಗಿ ಕೊನೆಗೆ ಈ ಶರಣ ಮೇಳಕ್ಕೆ ನಮ್ಮ ಅಪ್ಪನ ಕರ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಿಸಿ, ಅಲ್ಲಿ ಕೂಡಲ ಸಂಗಮದೊಳಗೆ ಐಕ್ಯ ಮಂಟಪದಲ್ಲಿರ್ತಕ್ಕಂಥ ಬಸವಸಾಗರದೊಳಗೆ ಮಿಂದು ಬಂದ್ರೆ ಅವ್ನು ಎಷ್ಟರೇ ಪುಣ್ಯ ಕಟ್ಕೊಂಡು ಹೋಗ್ಲಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದ ನಂತರ ಏನಾಯ್ತು ಗೊತ್ತೇನ್ರಿ? ಅಲ್ಲಿ ಒಂದು ಸ್ವಲ್ಪ ಪಾಚಿ ಕಟ್ಟಿರ್ತದೆ, ನೀರಂದ್ರೆ ಪಾಚಿ ಕಟ್ಟಿರ್ತಾವ, ಅಲ್ಲಿ ಇಲ್ಲ ಘಾಟ್ಸ್ ಮಾಡಿರ್ತಾರೆ. ಈ ಮುದುಕ ವಯಸ್ಸಾಗಿತ್ತು. ವಯಸ್ಸಾದ ಮುದುಕ ಸ್ನಾನ ಮಾಡ್ಬೇಕು ಅಂತ ಹೇಳ್ಕೊಂಡು ನೀರಾಗ ಇಳಿದು ಕೂಡ ಕಾಲು ಜಾರ್ತು ಬಿಡ್ತು. ಕಾಲು ಜಾರ್ದು ಕೂಡಲೇ ಹಾಗೆ ಕೊಚ್ಕೊಂಡು ಹೋಗ್ಬಿಟ್ಟ. ಮುಳುಗೋದು ತೇಳುದು ಅದು ಮನುಷ್ಯ ಹೇಳ್ತೀನಿ ನಿಮಗೆ, ಒಮ್ಮೆ ಮುಳುಗಿ ಸಾಯೋದಿಲ್ಲ. 3 ಸಲ ಮುಳುಗ್ತಾನೆ, 3 ಸಲ ಹೇಳ್ತಾನೆ, ಕೊನೆಗೆ ಸತ್ತು ಹೋಗ್ತಾನೆ. ಒಂದು ಸಲ ಹಿಂಗೆ ಮುಳುಗಿದ್ದ, ಇನ್ನೂ ಎದ್ದಿದ್ದ, ಇನ್ನೂ ಮುಳುಗಬೇಕು ಅನ್ನೋಂಥ ಪ್ರಸಂಗದೊಳಗೆ ಈ ಮಗ ಇದ್ದಲ್ಲ
ಆ ಮಗ, ಅಯ್ಯೋ ನನ್ನ ಅಪ್ಪನ ಉಳಿಸ್ರಪ್ಪೋ, ನಮ್ಮ ಅಪ್ಪನ ಉಳಿಸ್ರಪ್ಪೋ, ಯಾರು ಉಳಿಸ್ತೀರಿ ಅವ್ರಿಗೆ 10,000 ರೂಪಾಯಿ ಕೊಡ್ತೀನಿ, 10,000 ರೂಪಾಯಿ ಕೊಡ್ತೀನಿ, 10,000 ರೂಪಾಯಿ ಕೊಡ್ತೀನಿ ಅಂತ ಕೂಗಿ ಹೇಳ್ತಾ ಇದ್ದ. ಅಲ್ಲಿ ಅನೇಕರು ಈಜಾಡ್ತಿದ್ರು, ಯಾರೇ ಉಳಿಸ್ರಪ್ಪ, ಯಾರೇ ಉಳಿಸ್ರಿ ಅಂತ. ಆವಾಗ 10,000 ರೂಪಾಯಿ ಕೊಡ್ತೀನಿ ಅಂತಂದು ಕೇಳಿಸ್ಕೊಂಡ ಮುದುಕ ಮುಳುಗುವಂಥ ಸಂದರ್ಭದೊಳಗೆ, ಇನ್ನು ಮುಳುಗಿದ್ರೆ ಮುಗಿದ ಹೋಗುತ್ತೆ. ಅವಾಗ ಏನು ಹೇಳ್ತಲ್ಲೇ, 10,000 ಅನ್ಬೇಡ, 2 ರೂಪಾಯಿ ಕೊಡ್ತೀನಿ, 2 ರೂಪಾಯಿ ಕೊಡ್ತೀನಿ ಅಂತ ನೀವು ಮುಳುಗಿಬಿಟ್ಟು ಹಿಂಗೆ ಕೈ ಮಾಡಿ ಅದು 2 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಕೊಡ್ತೀವಿ ಅಂತಾಗ ಮುಳುಗೇ ಬಿಟ್ಟು. ಸಂಭಾರ ಹರ ಹರ ಮಹಾದೇವ. ಇಂಥ ಮೂರ್ಖರಿರ್ತಾರೆ. ಇದು ಬದುಕಂದ್ರೆ ಏನು ಅವ್ರು ಕಟ್ಕೊಂಡು ಅಲ್ರಿ. ನಾ ಕೇಳ ಒಂದು ಮಾತು, ಈ ಜಗತ್ತಿನಲ್ಲಿ ಯಾರು ಸಾಯ್ತಾರ ಅನೇಕರು ನೋಡ್ತೀರಿ, ಅವರು ಹೊಲ ಮನಿ ಫ್ಯಾಕ್ಟ್ರಿ ಎಲ್ಲ ತಗೊಂಡು ಹೋಗ್ತಾರ, ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡು ಹೋಗ್ತಾರ, ಏನು ಹೆಂಡ್ರ ಮಕ್ಕಳು ಕಟ್ಕೊಂಡು ಹೋಗ್ತಾರ? ಇಲ್ಲ, ಹೆಂಡ್ರ ಮಕ್ಕಳು ಜೊತೆ ಬರೋಲ್ಲ, ಸಿಂಗಲ್ ಕ್ಯೂ ಇರ್ತದ. ಏನು ಸಿನಿಮಾ ತಿಳ್ಕೊಂಡ್ರಿ? ದೇವರು ನಮಗೆ ಇಲ್ಲಿ ಬರುವಾಗ ವೀಸಾ ಕೊಟ್ಟಿರ್ತಾನೆ. ವೀಸಾ ಏನು ವೀಸಾ? ಈಗ ಮೊರಾರ್ಜಿ ದೇಸಾಯಿ ಅಂತವ್ರಿಗೆ 100 ರೂಪಾಯಿ ವೀಸಾ 100 ವರ್ಷದ ವೀಸಾ ಕೊಟ್ಟು ಕಳಿಸಿರ್ತಾನೆ. ಅಂದ್ರೆ ಅವ್ರು ಭಾಳ ದಿನ ಬದುಕ್ತಾರೆ. ಈಗ ರಾಜೀವ್ ಗಾಂಧಿ ನೋಡ್ರಿ ಪಾಪ, ಅವ್ನು 45-46 ವರ್ಷದ 47 ವರ್ಷದ ವೀಸಾ ಕಿತ್ತು ಕಾಣಿಸ್ತದೆ. ಹೋಯ್ತು, ಮುಗೀತು. ಯಾರ್ಯಾರು ಎಷ್ಟೆಷ್ಟು ವೀಸಾ ತಗೊಂಡು ಈ ಮರ್ತ್ಯ ಲೋಕಕ್ಕೆ ಬಂದಾರ, ವೀಸಾ ಮುಗಿದ ತಕ್ಷಣ 1 ನಿಮಿಷ ಇರ್ಲಿಕ್ಕೆ ಸಾಧ್ಯ. ನೀವು ಬೇಕಾದಷ್ಟು ಬಾಡಿ ಗಾರ್ಡ್ಸ್ ಇರಲಿ, ಆ ಅಂಗರಕ್ಷಕ ದಳ ನೀವು ಬೇಕಾದಷ್ಟನ್ನೇ ತಗೊಳ್ರಿ. ಆ ಪ್ರೈಮ್ ಮಿನಿಸ್ಟರ್ಗೆ ಏನು ಕಡಿಮೆ ಇತ್ತ? ಇಂದಿರಾವ್ಗೇನು ಕಡಿಮೆ ಇತ್ತ? ರಾಜೀವ್ ಗಾಂಧಿಗೇನು ಕಡಿಮೆ ಇತ್ತ? ಕೆನಡಿಗೇನು ಕಡಿಮೆ ಇತ್ತ? ಎಷ್ಟಿದ್ರು ಸಹಿತ ವೀಸಾ ಮುಗಿದ ನಂತರ ಇವು ಎದಕ್ಕೂ ಬರೋದಿಲ್ಲ, ಹೋಗುದೇ. ಎಷ್ಟು ಮಂದಿ ಡಾಕ್ಟರ್ಸ್ ಇದ್ರು ಉಳಿಸ್ಕೊಳ್ಳೋದಿಲ್ಲ. ಡಾಕ್ಟರ್ಸು ಮೃತ್ಯುಗೆ ಔಷಧ ಕೊಡೋದಿಲ್ಲ, ರೋಗಕ್ಕೆ ಔಷಧ ಕೊಡ್ತಾರೆ. ಇದು ತಿಳ್ಕೊಬೇಕು. ಅದರಿಂದ ಒಂದಿನ ಹೋಗುದೇ. ಹೋಗುವಾಗ ನಾವು ಏನು ತೆಗೆದುಕೊಂಡು ಹೋಗ್ತೀವಿ ಅದನ್ನ ವಿಚಾರ ಮಾಡಬೇಕು. ಜಗತ್ತಿನ ಈ ಜಗತ್ತು ಬಿಟ್ಟು ಮನುಷ್ಯ ಏನು ಹೋಗ್ತಾನೆ, ಸತ್ತ ನಂತರ ಏನು ಜೀವ ಹೋಗ್ತದೆ, ಪಾಪ ಪುಣ್ಯ ಎರಡೇ ತೊಗೊಂಡು ಹೋಗೋದು. ಎರಡೇ ತೊಗೊಂಡು ಹೋಗ್ತು. ಅದು ಬುದ್ಧಿ ಬರ್ತದೆ. ಅದನ್ನು ಮುಂದೆ ಹೇಳ್ತೀನಿ, ಹೆಂಗೆ ಬರ್ತದೆ ನಮ್ಮ ಜೊತೆ, ಹೆಂಗೆ ಬರ್ತದೆ ಅನ್ನೋದನ್ನು ನಾವು ಮುಂದೆ ವಿಚಾರ ಮಾಡೋಣ. ಗಾಂಧೀಜಿಯವರು ಸಹಿತ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ನಂಬುತ್ತಾರೆ. ಭಾರತೀಯರಷ್ಟೇ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ನಂಬ್ತಾರಂತ ಹೀಗೇನಿಲ್ಲ. ಇತ್ತೀಚೆಗೆ ಈ ಸಿದ್ಧಾಂತದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ USA ಆಗಿ ಹೋಗಿದ್ದಾನೆ. ಅವನ ಬಗ್ಗೆ 2 ಮಾತನ್ನು ಹೇಳ್ತೇನೆ. ಅವನು USA 1877ನೇ ಇಸ್ವಿಯಲ್ಲಿ ಹುಟ್ಟಿದ. 1923ರಿಂದ 1945ರವರೆಗೆ ಸುಮಾರು 22 ವರ್ಷಗಳವರೆಗೆ 14,000 ಜನರಿಗೆ ಅವನು ಮಾರ್ಗದರ್ಶನ ಮಾಡಿದ. ರೋಗಗಳ ಬಗ್ಗೆ ಹೇಳ್ತಿದ್ದ, ಪುನರ್ಜನ್ಮ ಬಗ್ಗೆ ಹೇಳ್ತಿದ್ದ, 30,000 ಸಲಹೆಗಳನ್ನು ಕೊಟ್ಟಾನ ಜನರಿಗೆ. ಸುಮಾರು ಅವನ ಹೇಳಿಕೆಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ಟೈಪ್ ಕಾಪೀಸ್ ಅದಾವ. 90,000 ಪುಟಗಳ ಒಂದು ಅಪೂರ್ವವಾಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಪುನರ್ಜನ್ಮ ಸಿದ್ಧಾಂತ ಮೇಲಿರುವ ಸಾಹಿತ್ಯ ಅಮೇರಿಕಾದ ವರ್ಜೀನಿಯಾ ಬೀಚ್ದಲ್ಲಿ ಅವುಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥವ್ರು ಮೆನಿ ಮ್ಯಾನ್ಷನ್ಸ್, ಮೆನಿ ಲೈವ್ಸ್ ಆ್ಯಂಡ್ ಲವ್ಸ್, ದ ವರ್ಲ್ಡ್ ವಿದಿನ್ ಅನ್ನುವಂಥ 3 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಈಗ ಅವೆಲ್ಲ ಭಾಳ ಪ್ರಚಾರದಲ್ಲಿದ್ದಾವೆ. ಅವನು ಸುಮಾರು 2,500 ಜನರಿಗೆ ಅವರ ಪುನರ್ಜನ್ಮದ ವಿಷಯವಾಗಿ ಹೇಳಿದಾನೆ. ಬರೇ ಒಬ್ರಿಗಿಬ್ರಿಗೆಲ್ಲ 2,500 ಜನರಿಗೆ ಹೇಳಿದಾನು. ಅಂದರೆ ಅವನೇನು ಮಾಡ್ತಿದ್ದ ಅಂತಂದ್ರೆ, ಯಾರಾದರೂ ಬಂದು ಅವ್ರ ಹೆಸರು ಹೇಳಿ ಬಂದ ಕುಳಿತುಕೊಂಡ್ರೆ ಇಂಥವ್ರು ಅಂತ ಹೇಳಿಟ್ರೆ ಅವನು ಸುಪ್ತ ನಿದ್ರೆಗೆ ಹೋಗ್ತಿದ್ದ, ವಶ ಸುಪ್ತಿಗೆ ಹೋಗ್ತಿತ್ತಾನೆ. ಹೋಗಿ ಆವಾಗ ಅವನು ಹೇಳ್ತಿದ್ದ. ಅದನ್ನು ಹೇಳೋದನ್ನು ಇವರು ಬರ್ಕೋತಿದ್ರು ಅಥವಾ ಟೈಪ್ ಹೊಡ್ಕೋತಿದ್ರು. ಆ ಎಚ್ಚರ ಆದ ನಂತರ ಅವನಿಗೇನು ಗೊತ್ತಿರಲಿಲ್ಲ. ಅವನು ಸುಪ್ತ ನಿದ್ರೆಯಲ್ಲೇ ಆ ವಿಷಯವನ್ನು ಹೇಳ್ತಿದ್ದ. ಒಬ್ಬರಿಗಿಬ್ಬರು ಯಾರಿಗೆ ಬೇಕಾದವರು ಬಂದು ಹೇಳಿದ್ರು ಸಹಿತ ಹೇಳ್ತಿದ್ದ. 1-2-3 ಘಟನೆ ಹೇಳ್ತೀನಿ. ಒಬ್ಬ ಹೆಣ್ಣುಮಗಳಿಗೆ ಹುಚ್ಚಿಡ್ದಿತ್ತು. ಬೇಕಾದಷ್ಟು ಡಾಕ್ಟ್ರಿಗೆ ತೋರಿಸಿದ್ರು ಸಹಿತ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಲಿಲ್ಲ. ಹುಚ್ಚಿನ ಕಾರಣ ಏನು ಅನ್ನೋದು ಒಟ್ಟೆ ಗೊತ್ತಾಗಲಿಲ್ಲ. ಕೊನೆಗೆ ಇವನ ಹತ್ರ ಕರ್ಕೊಂಡು ಬಂದರು. ಅವನು ವಶ ಸೂಪ್ತಿಗೆ ಹೋಗಿ ಹೇಳ್ತಾನೆ, ಅವಳಿಗೆ ಜ್ಞಾನದಂತ ಬೆಳೆದಿದೆ. ಆ ಜ್ಞಾನದಂತ ಬೆಳೆದು ಮೆದುಳಿನ ನರಕ್ಕೆ ಅದು ಒತ್ತುತ್ತಾ ಇದೆ. ಅದರಿಂದಾಗಿ ಈಗ ಹುಚ್ಚಿಡ್ತದೆ. ಆ ದಂತವನ್ನು ತೆಗೆದು ಹಾಕಿದರೆ, ಅಕ್ಕಲ್ ಹಲ್ಲು ಅಂತಾರಲ್ಲ, ಜ್ಞಾನದಂತ, ಅದನ್ನು ತೆಗೆದು ಹಾಕಿಬಿಟ್ರೆ ಆಕೆಗೆ ಒಳ್ಳೇದಾಗತ್ತೆ ಅಂತ ಹೇಳಿದ. ಅದೇ ರೀತಿಯಾಗಿ ಆ ದಂತವನ್ನು, ಆ ಹಲ್ಲನ್ನು ಕಿತ್ತು ಹಾಕಿಬಿಟ್ರೆ ಮುಂದೆ ಆಕೆಗೆ ಒಳ್ಳೆಯದತ್ತು ವಾಸಿ ಆಯಿತು. ಇಂಥದ್ದು ಒಬ್ಬರಿಗಿಬ್ಬರು 1,000 ಜನರಿಗೆ ಹೇಳಿದ್ದಾನೆ. ಒಬ್ಬ ಹೆಣ್ಮಗಳಿಗೆ ವಿಪರೀತ ದುಡ್ಡು ಬರ್ತಿತ್ತು, ತನ್ನಿಂತಾನೇ ಬರ್ತಿತ್ತು. ಏನಿಲ್ಲ, ಆಕೆ ಫಿಂಗರ್ಸು, ಬೆರಳುಗಳು ಭಾಳ ಸುಂದರವಾಗಿದ್ದು. ಎಲ್ಲರ ಬೆರಳು ಸುಂದರ ಇರೋದಿಲ್ಲ.
ಆ ಸುಂದರ ಇರೋದನ್ನು ಸಹಿತ ಅದು ಒಂದು ದೇವದತ್ತ ದೇಣಿಗೆ ಐತಿ. ಆ ಈ ಉಗುರು ಶೃಂಗಾರದ ಈ ಪ್ರಚಾರ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಅವರೆಲ್ಲರೂ ಬಂದು ಆಕಿಗೆ ಏನು ಮಾಡಿದರು, ಫೋಟೋ ತಕ್ಕೊಳ್ಳೋದು, ಪ್ರಚಾರ ಮಾಡೋದು. ಆಕಿಗೆ ಎಷ್ಟೋ ಲಕ್ಷಗಟ್ಟಲೆ ಡಾಲರ್ಸ್ ಕೊಡ್ತಿದ್ವು, ತಾನೇ ದುಡ್ಡು ಬರ್ತಿತ್ತು. ಆಕೆ ಬಂದು ಈ ಎಡ್ಗರ್ ಕೈಸಿ ಕೇಳಿದ್ವು, ನನಗೆ ಹೀಗೆಲ್ಲ ಬರ್ತದೆ, ತಾನೇ ಬರ್ತದೆ, ಏನು ಕಾರಣ ಇರಬೇಕು ಅಂತ. ಆವಾಗ ಅವನು ತನ್ನ ವಿಧಾನದಂತೆ ಸುಪ್ತ ನಿದ್ರೆಯಲ್ಲಿ ಹೋಗಿ ಒಂದು ಮಾತು ಹೇಳ್ತಾನೆ, ಭಾಳ ವಂಡರ್ಫುಲ್ ಐತದು. ನೀನು ಹಿಂದಿನ ಜನ್ಮದಲ್ಲಿ ಅನಾಥ ಮಕ್ಕಳ ಸೇವೆ ಮಾಡತಕ್ಕಂಥ ಒಬ್ಬ ದಾದಿಯಾಗಿದ್ದಿ, ಅದೇ ಸೇವೆ ಮಾಡುವಂಥ ಒಬ್ಬ ಸೇವಕಿಯಾಗಿದ್ದಿ. ಆ ಅನಾಥ ಮಕ್ಕಳ ಮಲಮೂತ್ರವನ್ನು ತೊಳಿತಾ ಇದ್ದಿ. ಸಾವಿರಾರು ಅನಾಥ ಮಕ್ಕಳ ಮಲಮೂತ್ರ ತೊಳೆದುದಕ್ಕಾಗಿ ಆ ಮಾಡಿರ್ತಕ್ಕಂಥ ಏನು ಪುಣ್ಯ ಮಾಡಿದಲ್ಲ ಈ ಕೈ, ಆ ಪುಣ್ಯ ವಿಶೇಷದಿಂದ ಇವತ್ತಿನ ಜನ್ಮದಲ್ಲಿ ಸುಮ್ಮನೆ ತನ್ನಿಂತಾನೇ ದುಡ್ಡು ಬರ್ತದೆ. ನೋಡ್ರಿ ಎಷ್ಟು ಅದ್ಭುತ ಐತಿ, ಜಗತ್ತು ಎಷ್ಟು ಅದ್ಭುತ ಐತಿ ಅಂತ ತಿಳ್ಕೋಬೇಕು. ಅವನು ಹೇಳ್ತಾನೆ, ನೋ ಎಫರ್ಟ್ ಈಸ್ ಎವರ್ ವೇಸ್ಟೆಡ್. ನಾವು ಮಾಡಿರ್ತಕ್ಕಂಥ ಏನೇ ಪುಣ್ಯ ಇರಲಿ, ಏನೇ ಪ್ರಯತ್ನ ಇರಲಿ, ಅದು ನಾಶವಾಗೋದಿಲ್ಲ, ಅದು ವ್ಯರ್ಥವಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಷ್ಟೇ ಅಲ್ಲ, ಒಬ್ಬ ಹೆಣ್ಮಗಳಿಗೆ ಬಂದು ಕೇಳ್ತಾರೆ, ಭಾರಿ ದಪ್ಪಿರ್ತಾಳೆ, ಯಾಕಂತ ಕೇಳ್ತಾನೆ. ಅವನು ಹೇಳ್ತಾನೆ, ಹಿಂದಿನ ಜನ್ಮದೊಳಗೆ ನೀನು ದಪ್ಪನ ಹೆಣ್ಮಕ್ಳಿಗೆ ಗೇಲಿ ಮಾಡ್ತಿದ್ವಿ, ಡಬ್ಬಿ 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 ಅಂತಿದ್ವಿ, ಫ್ಯಾಟ್ ಗರ್ಲ್ ಫ್ಯಾಟ್ ವುಮನ್ ಅಂತಿದ್ವಿ. ಆ ಮಾಡಿದ ಅಪರಾಧಕ್ಕಾಗಿ ನೀನು ಈ ಜನ್ಮದಾಗ ಹಿಂಗೆ ದಪ್ಪಾಗಿ ಅಂತ ಹೇಳು. ಅಂದರೆ ಎಷ್ಟು ಸೂಕ್ಷ್ಮ ಇರ್ತದೆ. ಅವನು ಹೇಳ್ತಾನೆ, ಹಿಂದಿನ ಜನ್ಮದಾಗ ಕಾಲು ಕಡಿದ್ರೆ ಈ ಜನ್ಮದಾಗ ಹೆಳವಾಗಿ ಹುಡ್ತಾರೆ, ಹಿಂದಿನ ಜನ್ಮದಾಗ ಯಾರಾದ್ರೆ ಕಣ್ಣು ತೆಗೆದ್ರೆ ಈ ಜನ್ಮದಾಗ ಕುರುಡಾಗಿ ಹುಡ್ತಾರೆ, ಯಾರ ಕಿವಿಯಾಗಿ ಏನಾರು ಮಾಡಿ ಅವರು ಕಿವಿ ನಾಶ ಮಾಡಿದ್ರೆ ಕಿವುಡಾಗಿ ಹುಡ್ತಾರೆ. ಇಷ್ಟು ಸೂಕ್ಷ್ಮವಾಗಿ ಕರ್ಮ ಸಿದ್ಧಾಂತವನ್ನು ಎಡಗರ ಕೈಸಿ ಹೇಳ್ತಾನೆ. ಆದ್ದರಿಂದ ಒಂದು ಮಾತು ತಿಳ್ಕೋಬೇಕು, ನಾವು ಅಪ್ಪಿ ತಪ್ಪಿಯೂ ಸಹ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಮರೆಯದೆ ಆ ಸಿದ್ಧಾಂತದ ತತ್ವವನ್ನು ಬದುಕಿನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಎಂದೆಂದೂ ಪಾಪವನ್ನು ಮಾಡಬಾರ್ದು, ಪುಣ್ಯ ಕೆಲಸವನ್ನೇ ಮಾಡಬೇಕು. ಏನು ಕೆಲವರು ಕೇಳ್ತಾರೆ, ಸತ್ತ ನಂತರ ಈ ಜೀವಾತ್ಮ ಹೆಂಗೆ ಹೋಗ್ತದೆ, ಎಲ್ಲಿ ಹೋಗ್ತದೆ, ಇದನ್ನೆಲ್ಲ ಕೇಳ್ತಾರೆ. ನೋಡ್ರಿ, ಸಾಯೋಕ್ಕಿಂತಲೂ ಪೂರ್ವದಲ್ಲಿ ಈ ಜೀವಾತ್ಮ ಮುಂದೆ ಎಲ್ಲಿ ಹುಟ್ಟಬೇಕು, ಯಾವ ತಾಯಿಯ ಗರ್ಭದಲ್ಲಿ ಹುಟ್ಟಬೇಕು ಅನ್ನೋದು ನಿರ್ಣಯ ಆಗಿರ್ತದೆ. ಸತ್ತ ನಂತರ ನಿರ್ಣಯ ಆಗೋದಿಲ್ಲ. ಅಂದ್ರೆ ಅದು ಕರ್ಮಾನುಸಾರವಾಗಿ ಹೋಗ್ತದೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈಗ ಕ್ವಾರ್ಟರ್ಸ್ ಇರ್ತಾವೆ, ಸರ್ಕಾರಿ ಕ್ವಾರ್ಟರ್ಸ್ ಅಂತ ಇರ್ತಾವೆ. ಗವರ್ನರ್ ಕ್ವಾರ್ಟರ್ ಬೇರೆ, DC ಕ್ವಾರ್ಟರ್ ಬೇರೆ, ತಹಸೀಲ್ದಾರ್ ಕ್ವಾರ್ಟರ್ ಬೇರೆ, ಪ್ಯೂನ್ ಕ್ವಾರ್ಟರ್ಸ್ ಬೇರೆ, ಸೇವಕರ ಕ್ವಾರ್ಟರ್ಸ್ ಬೇರೆ, ಹೀಗೆ ಕ್ವಾರ್ಟರ್ಸ್ ಬೇರೆ ಬೇರೆ ಇರೋದಿಲ್ಲ. ಯಾಕೆ? ಯಾರಿಗೆ ಭಾಳ ಸಂಬಳ ಇರ್ತದೆ ಅವ್ರಿಗೆ ದೊಡ್ಡ ಕ್ವಾರ್ಟರ್ ಕೊಡ್ತಾರೆ ಸರ್ಕಾರದವ್ರು, ಕಡಿಮೆ ಸಂಬಳ ಇದ್ದಾಗ ಸಣ್ಣ ಕ್ವಾರ್ಟರ್ ಕೊಡ್ತಾರೆ. ಹಂಗೆ ನಾವು ಭಾಳ ಪುಣ್ಯ ಮಾಡಿದರೆ ಮುಂದಿನ ಜನ್ಮದಾಗ ಏನಿರ್ತದೆ ಅಂದ್ರೆ ದೊಡ್ಡ ಕ್ವಾರ್ಟರ್ ಬರ್ತದೆ. ಗವರ್ನರ್ ಕ್ವಾರ್ಟರು, ಪ್ರೆಸಿಡೆಂಟ್ನ ಕ್ವಾರ್ಟರ್ ಐತೆ ನೋಡು, ಅಂಥ ದೊಡ್ಡ ಕ್ವಾರ್ಟರ್ ಸಿಗ್ತದೆ. ಹಂಗಂದ್ರೆ ಏನ್ರಿ ಅಂದ್ರೆ ಈಗ ಇಂದಿರಾಮನ್ ಕ್ವಾರ್ಟರ್ ಸಿಗ್ತಲ್ಲ ರಾಜೀವ್ ಗಾಂಧಿ, ಮತ್ತು ಅದೇನು ಸಾಮಾನ್ಯ ತಿಳ್ಕೊಂಡಿದ್ರೇನು ಅಲ್ರಿ. ಈ 40ನೇ ವರ್ಷಕ್ಕೆ ಈ ದೇಶದ ಪ್ರಧಾನಿ ಆಗಬೇಕಾದ್ರೆ ಅದು ಸುಮ್ಮನೆ ಮಜಾಕ್ ಬರ್ತದ? ರಾಜೀವ್ ಗಾಂಧಿಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಸಹಿತ ಅನುಭವನೂ ಇರಲಿಲ್ಲ, ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ. ಎಂತೆಂಥ ಅನುಭವಿಗಳಿದ್ರು, ದೊಡ್ಡ ದೊಡ್ಡ ವಯಸ್ಸಾದವರು ರಾಜಕಾರಣಿಗಳಿದ್ರು, ಬೇಕಾದಷ್ಟು ಜನ ಇದ್ರು. ಆದರೆ ಅವ್ರಿಗೆಲ್ಲರಿಗೆ ಸಿಗದ ಚಾನ್ಸು ಅವರಿಗೆ ಸಿಗಬೇಕಾದ್ರೆ ಏನದು, ಅವರು ಒಳ್ಳೆ ಕ್ವಾರ್ಟರ್ ಸಿಗ್ತಾರೆ. ಇಂದಿರಾ ಗಾಂಧಿ ಕ್ವಾರ್ಟರ್ ಸಿಕ್ತು, ಅದಕ್ಕೆ ಇಮಿಡಿಯೇಟ್ಲಿ ಅಂತ ಚಾನ್ಸ್ ಬಂತು. ಮತ್ತು ಈಗೇನೇ ಐತ್ರಿ ಅಂದರೆ ಆ ಪುಣ್ಯ ಹೋಯ್ತು, ಆಮೇಲೆ ಹೋಯ್ತು, ಅಷ್ಟೇ ಅದರ ಅರ್ಥ. ಪುಣ್ಯ ಇರೋ ತನಕ ದೀಪ ಉರಿತದ, ಎಣ್ಣೆ ಇರೋ ತನಕ ದೀಪ ಉರಿತದ, ಪುಣ್ಯ ಇರೋ ತನಕ ಈ ಬದುಕಿರ್ತದೆ. ಪುಣ್ಯ ತೀರಿದ ನಂತರ ಎಣ್ಣೆ ತೀರಿದ ಕೊಳ್ಳೆ ಹೆಂಗೆ ಹೋಗ್ತೈತೆ ಹಂಗೆ ಪುಣ್ಯ ತೀರಿದ ಮುಗಿದೋಯ್ತು. ಅದನ್ನು ನಾವು ತಿಳ್ಕೋಬೇಕು. ಇದಕ್ಕೆ ನೀವು ಯಾರೂ ಉತ್ತರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಹತೆ ಪರಂಪರೆ ಅಂತ ವಿಚಾರ ಮಾಡಿದರೆ ಅರ್ಹತೆ ಪರಂಪರೆ ಬೇಕಾದಷ್ಟು ಜನ ಅದ, ಆದರೆ ಅರ್ಹತೆಯಿಂದ ಬರಲಿಲ್ಲ. ಯಾವುದೋ ಪುಣ್ಯ ವಿಶೇಷದಿಂದ ಆ ಸ್ಥಾನ ಲಭ್ಯವಾಯಿತು. ಅದಕ್ಕೆ ನಾವು ತಿಳ್ಕೋಬೇಕು, ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನು ಒಂದು, ಈ ಜನ್ಮದಿಂದ ಆ ಜನ್ಮಕ್ಕೆ ಹೋಗುವಾಗ ಶ್ರೀ ಅರವಿಂದ್ ಹೇಳ್ತಾರೆ, ಈ ಸ್ಥೂಲ ಶರೀರ ಇಲ್ಲೇ ಹೋಗುತ್ತೆ, ಪಂಚಭೂತಾತ್ಮಕವಾದ ಶರೀರ ಪಂಚಭೂತಾತ್ಮಕದ ಲಯವಾಗ್ತದೆ. ಸುಡ್ರಿ ಬೇಕಾರ ಹೂಳ್ರಿ, ಜಾಗ ಭಾಳ ಇದ್ರೆ ಹೂಳ್ರಿ, ಕಡಿಮೆ ಇದ್ರೆ ಸುಟ್ಟು ಹಾಕ್ರಿ, ಏನಾರ ಆಗಲಿ. ಆದ್ರೆ
ಈ ಪ್ರಾಣ ಹೊರಟು ಹೋಗುತ್ತೆ, ಪ್ರಾಣ ಕವಚ ಒಡಿತದೆ, ಮನಸ್ಸು ಹೋಗ್ತದೆ, ಮನಸ್ಸಿನ ಕವಚವನ್ನು ಒಡಿತದೆ. ಕೊನೆಯದಾಗಿರ್ತಕ್ಕಂಥದ್ದು ಸೈಕಿಕ್ ಬೀಯಿಂಗ್, ಅದಕ್ಕೇನಂತಾರೆ ಜೀವಾತ್ಮ ಸೈಕಿಕ್ ಬೀಯಿಂಗ್ ಅಂತ. ಆ ಸೈಕಿಕ್ ಬೀಯಿಂಗ್ ಏನದ ಅದು ಆತ್ಮ ಪ್ರಪಂಚದಲ್ಲಿ ಸ್ವಲ್ಪ ಸಮಯ ತಂಗುತ್ತದೆ. ಎಲ್ಲಿವರೆಗೆ ತನಗಾಗಿರ್ತಕ್ಕಂಥ ಒಂದು ಗರ್ಭ ಸಿದ್ಧ ಆಗಿರ್ತದ ಅಲ್ಲಿವರೆಗೆ ತಂಗುತ್ತದೆ, ಆಮೇಲೆ ಹೋಗಿ ಅಲ್ಲಿ ಸೇರ್ತದೆ. ತಾಯಿ ಗರ್ಭದಲ್ಲಿ ಯಾವ ಸಮಯಕ್ಕೆ ಸೇರ್ತದೆ ಅನ್ನೋದು ಏನಂಗೆ ಲೆಕ್ಕಾಚಾರ ಇಲ್ಲ. ಅದು 5ನೇ ತಿಂಗಳು ಸೇರ್ಬೋದು, 6ನೇ ತಿಂಗಳಿಗೆ ಬರ್ಬೋದು, 7ನೇ ತಿಂಗಳಿಗೆ ಬರ್ಬೋದು, 8ನೇ ತಿಂಗಳಿಗೆ ಬರ್ಬೋದು, 9ನೇ ತಿಂಗಳಿಗೆ ಬರ್ಬೋದು. ಹೆರಿಗೆ ಆಗುವ ಪೂರ್ವದಲ್ಲಿ ಅದು ಬಂದು ಸೇರಲೇಬೇಕು. ಆ ಜೀವಾತ್ಮ ಬಂದು ಸೇರಿದಾಗ ಮಾತ್ರ ಹುಟ್ಟಿದ ಮಗು ಜೀವಂತವಾಗಿರ್ತದೆ. ಒಂದು ವೇಳೆ ಸೇರದೇ ಬರದಿದ್ರೆ ಹುಟ್ಟಿದ ಮಗು ಸತ್ತೋಗ್ಬಿಡುತ್ತೆ. ತಾಯಿಯ ಗರ್ಭದಲ್ಲಿ ಇದ್ದಾಗ ತಾಯಿಯ ಜೀವ ಅದನ್ನು ರಕ್ಷಣೆ ಮಾಡ್ತಿರ್ತದೆ. ಅದರೊಳಗೆ ಇನ್ನೊಂದು ಜೀವಾತ್ಮ ಕರ್ಮಾನುಸಾರವಾಗಿ ಇಲ್ಲಿ ಬಂದು ಸೇರಿಕೊಂಡು ಆಮೇಲೆ ಹುಟ್ಟಿದ ಕೂಡಲೇ ಆ ಜೀವಾತ್ಮ ಸ್ವತಂತ್ರವಾದ ದೇಹವನ್ನು ಪಡ್ಕೊಂಡು ತನ್ನ ಕರ್ಮಾನುಸಾರವಾಗಿ ಈ ವ್ಯವಹಾರ ಮಾಡ್ತದೆ.